ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮ 3ನೇ ವರ್ಷದ ಶಬರಿಮಲೆ ಯಾತ್ರೆಯ ಬನ್ನಂಜೆ ಮಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು ಮಂಗಳೂರು ಮುಖೇನ ಟ್ರೈನಲ್ಲಿ ಚೆಂಗನೂರಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ನಾವು ಚೆಂಗನೂರು ಟು ಪಂಪ ತನಕ ಬಸ್ ಬುಕ್ಕಿಂಗ್ ಮಾಡಿದ್ವಿ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಪಂಪ ನದಿಯಲ್ಲಿ ಸ್ನಾನ ಮಾಡಿ ನೆಕ್ಸ್ಟ್ ನಾವು ನಮ್ಮ ಪಾದಯಾತ್ರೆಯನ್ನು ಕೈಗೊಳ್ತೇವೆ. ಸೊ ಅಲ್ಲಿಂದ 4 ಕಿಲೋಮೀಟರ್ ಪಾದಯಾತ್ರೆ ಇರುತ್ತದೆ. ಲಾಸ್ಟ್ 2 ಇಯರ್ ಎರಿಮಲೆ ಟು ಸನ್ನಿಧಾನಕ್ಕೆ ದೊಡ್ಡ ಯಾತ್ರೆ ಮಾಡಿದ್ವಿ ನಾವು. ಸೊ ಅದೇ ಈ ವರ್ಷ ಆನ್ಲೈನ್ ಟಿಕೆಟ್ ಇರೋದ್ರಿಂದ ಅದು ಎಂಟ್ರಿ ಬಿಡ್ಲಿಲ್ಲ, ಅಂದ್ರೆ ನಮ್ದು ಇರೋದು ಪಂಪದಿಂದ ಟಿಕೆಟ್ ಇರುವಂತದ್ದು. ಸೊ ಹಾಗಾಗಿ ನಮ್ಗೆ ಎರಿಮಲೆಯಿಂದ ಎಂಟ್ರಿ ಇಲ್ಲ. ಇಲ್ಲಿ ಮಂಗಳೂರಿಂದ ನಾವು ಈಗ ಮಲಬಾರ್ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತಾ ಇದ್ದೇವೆ. ಇದೀಗ ತೊಕ್ಕೋಟಿನ ಸಮೀಪ ಬ್ರಿಡ್ಜ್ ಹತ್ರ ಪಾಸ್ ಆಗ್ತಾ ಇದ್ದೇವೆ. ನೀವು ನೋಡ್ತಾ ಇರ್ಬೋದು, ಈ ಬ್ರಿಡ್ಜ್ ಸಾಧಾರಣ ತುಂಬಾ ದೂರ ಉದ್ದ ಇದೆ. ಇದು ಅಂದ್ರೆ ನೋಡ್ಲಿಕ್ಕೆ ಒಂದು ಆಚೆ ಈಚೆ ಸೈಡ್ ನಾವು ಡೋರ್ ಹತ್ರ ಬಂದು ನಿಂತ್ಕೊಂಡ್ರೆ ಬಾರಿ ಚೆನ್ನಾಗಿರೋ ವ್ಯೂ ಬರ್ತದೆ. ಇದು ನನ್ನ ಮೊದಲ ವ್ಲಾಗ್ ಆಗಿರೋದ್ರಿಂದ ಅಂದ್ರೆ ನಂಗೆ ಜಾಸ್ತಿ ವಿಡಿಯೋ ಶೂಟಿಂಗ್ ಎಲ್ಲ ಮಾಡೋದಂದ್ರೆ ಒಂದ್ ಸ್ವಲ್ಪ ಒಂಥರ ಹಿಂಸೆ ತರ ಎಲ್ಲ ನೋಡ್ತಾ ಇರ್ತಾರಲ್ಲ ಅಂತ. ಯಾಕಂದ್ರೆ ಇದು ಮಾಡಿರೋ ಕಾರಣ ಅಂತಂದ್ರೆ ನಾನು ಹೋಗಿ ದರ್ಶನ ಮಾಡ್ಕೊಂಡು ಬಂದಿರುವಂತದ್ದು ವಿಡಿಯೋ ಜಾಸ್ತಿ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಅದು ಸ್ಟೋರೇಜ್ ಇಲ್ಲ ಅಂತ ಹೇಳ್ತಾ ಇರ್ತದೆ. ಸೊ ಅದಕ್ಕೆ ಎಂತಾದ್ರೂ ಒಂದು ಜಾಯಿಂಟ್ ಮಾಡಿ ವಿಡಿಯೋನ ಒಂದು ಅಪ್ಲೋಡ್ ಮಾಡಿಟ್ರೆ ನಮ್ ಪರ್ಮನೆಂಟ್ ಆಗಿ ನಮ್ಗೆ ಯಾವಾಗ ಬೇಕಾದ್ರೂ ನಾವು ನೋಡ್ಬೋದು ಅಂತ ಒಂದು ರೀಸನ್ಗೋಸ್ಕರ ನಾವು ಈ ತರ ವ್ಲಾಗಿಂಗ್ ಮಾಡುವಂತ ಶುರು ಮಾಡಿದ್ದೇನೆ. ಅದು ನಾವೊಂದು ಬೆಳಿಗ್ಗೆ 9:30 ಹಾಗೆ ನಾವು ಪಂಪ ರೀಚ್ ಆಗಿದ್ವಿ. ಅಲ್ಲಿ ನೋಡ್ಬೇಕಾದ್ರೆ ಜನ ಸಿಕ್ಕಾಪಟ್ಟೆ ಆಲ್ರೆಡಿ ಸೇರಿದ್ರು. ಪಂಪ ನದಿಯಲ್ಲಿ ಸ್ನಾನ ಮಾಡೋದಂದ್ರೆ ಒಂದು ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಬಂದಂಗೆ. ಸೊ ಹಾಗಾಗಿ ನಾವು ಬೇಗ ಎಲ್ಲ ನಮ್ದು ಇರಿಮುಡಿ ಎಲ್ಲ ಒಂದು ಜಾಗದಲ್ಲಿ ಇಟ್ಟು ನಾವು ಸ್ನಾನ ಮಾಡಿ ನಮ್ದು ಪಾದಯಾತ್ರೆಯನ್ನ ಶುರು ಮಾಡ್ತೇವೆ. ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ಗಿಂತ ಈ ಸಲ ಸ್ವಲ್ಪ ಜನ ಜಾಸ್ತಿನೇ ನಮ್ಗೆ ಸಿಕ್ಕಿದ್ರು. ಅಂದ್ರೆ ಎಲ್ಲ ಬದಿ ನಮ್ಗೆ ಕ್ರೌಡ್ ಜಾಸ್ತಿ. ಅಂದ್ರೆ ಮತ್ತೆ ನಮ್ದು ಈ ಸಲ 3ನೇ ವರ್ಷದ ಯಾತ್ರೆ ಆಗಿರೋದ್ರಿಂದ ಮಣಿಕಂಠ ಅಂತ ಕರೀತಾರೆ. ಅಂದ್ರೆ ನಮ್ದು ಕುತ್ತಿಗೆಗೆ ಒಂದು ಗಂಟೆ ತರ ನಾವು ಕಟ್ಟಿ ಅದನ್ನ ನಾವು ಅಲ್ಲಿ ಸನ್ನಿಧಾನದಲ್ಲಿ ಒಂದು ಗುಡಿಗೆ ಕಟ್ಲಿಕ್ಕೆ ಇರ್ತದೆ ನಾವು ಹಾಕಿರೋ ಗಂಟೆನ. ಬಟ್ ಅದು ಕಟ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಫುಲ್ ಜನ ಇರ್ತಾರೆ. ಅದನ್ನ ಗಂಟೆ ಕಟ್ಟಿದನ್ನ ಬಿಚ್ಚಿ ತಕೊಂಡ್ ಬರುವಂತದ್ದೇ ನೋಡ್ತಿರ್ತಾರೆ. ನಡೀತಾ ಒಂದು ಈ ತರ ಬೋರ್ಡ್ ಬರ್ತಲ್ಲ 600 ಮೀಟರ್ ಇದ್ದಂತ, ಹಾಗೆ ಹೇಳುವಾಗ ಒಂದು ಇನ್ನೊಂದು ಸ್ವಲ್ಪ ಹತ್ರ ಇರೋದು, ಇನ್ ಸ್ವಲ್ಪ ನಡೀದ್ರೆ ಸನ್ನಿಧಾನ ಸಿಕ್ಬಿಡುತ್ತೆ ಅಂತ ಒಂದು ಏನೋ ಒಂದು ಖುಷಿ ಆಗಿರುತ್ತೆ. ಅಂತೂ ಫೈನಲಿ ನಡೀತಾ ಸನ್ನಿಧಾನ ತಲುಪಿದ್ವಿ ನಾವು. ಆದ್ರೆ ನಾವು ಹೋಗಿರೋ ಟೈಮಿಂಗ್ 12:40 ಆಗಿತ್ತು ಕ್ಯೂ ಅಲ್ಲಿ ಸೇರ್ಬೇಕಾದ್ರೆ. ಸ್ವಾಮಿ ದರ್ಶನ 1 ಗಂಟೆಗೆ ಕ್ಲೋಸ್ ಮಾಡ್ತಾರೆ, 1 ಗಂಟೆಗೆ ಬಂದ್ ಮಾಡಿದ್ರೆ ಮತ್ತೆ ಸ್ಟಾರ್ಟ್ ಆಗುವಂತದ್ದು ದರ್ಶನ 3 ಗಂಟೆಗೆ. ಸೊ ನಾವು ಇಲ್ಲಿ ಕೂತ್ಕೊಂಡಿದ್ದೇವೆ. ದರ್ಶನಕ್ಕೆ ಇನ್ನು 3 ಗಂಟೆಗೆ ಓಪನ್ ಆಗುದು ಅಂತ ಹೇಳ್ತಿದ್ದಾರೆ. ಈಗ ಬಂದು ಆಲ್ರೆಡಿ 1 ಗಂಟೆ ಆಯ್ತು ಕೂತ್ಕೊಂಡು, ಫುಲ್ ಕೂತಿದ್ದೇವೆ, ಎಲ್ಲರೂ ಜನ ಇದ್ದಾರೆ. ಅಂತೂ ಕಾದು ಕುಳಿತು ಇನ್ನು ಸ್ವಾಮಿಯ ದರ್ಶನಕ್ಕೆ 18 ಮೆಟ್ಟಿಲೇರುವ ಸಮಯ ಬಂದೇ ಬಿಡ್ತು. ತುಂಬಾ ರಶ್ ಇರೋದ್ರಿಂದ ಪೊಲೀಸ್ನವರು ಸೈಡ್ ಅಲ್ಲಿ ಯಾರು ದರ್ಶನಕ್ಕೆ ಮೆಟ್ಲೆತ್ಕೊಂಡು ಹೋಗ್ತಾರೆ ಅವ್ರನ್ನ ಮೇಲೆ ಎತ್ತಿ ಹಾಕ್ತಾರೆ. ಅಂದ್ರೆ ಕಂಪ್ಲೀಟ್ ಆಗಿ 18 ಮೆಟ್ಲು ಸಿಗುದಿಲ್ಲ ಅವರಿಗೆಲ್ಲ. ಮಧ್ಯದಲ್ಲಿ ಹೋದವರಿಗೆ ಸ್ವಲ್ಪ ಚಾನ್ಸ್ ಜಾಸ್ತಿ. ಅಂದ್ರೆ ಕಂಪ್ಲೀಟ್ ಆಗಿ 18 ಮೆಟ್ಟಿಲು ನಮಸ್ಕಾರ ಮಾಡಿ ಹೋಗ್ಬೋದು. ನೀವು ನೋಡ್ತಾ ಇದ್ದೇವೆ ಕೇರಳದ ಫೇಮಸ್ ಚಿಪ್ಸ್ ಯಾವ ತರ ಮಾಡ್ತಾರೆ ಅಂತ. ನಮ್ಮೂರಿಗೆ ಕಂಪೇರ್ ಮಾಡಿದ್ರೆ ಕೇರಳದಲ್ಲಿ ಚಿಪ್ಸ್ ಎಲ್ಲ ತುಂಬಾ ಕಡಿಮೆ ರೇಟಿಗೆ ಸಿಗ್ತದೆ. ಅಯ್ಯಪ್ಪ ಸ್ವಾಮಿಯ ದರ್ಶನ ಎಲ್ಲ ಮಾಡಿ ನೆಕ್ಸ್ಟ್ ನಾವು ಹೊರಟದ್ದು ತಿರುವನಂತಪುರಂ ಅನಂತ ಪದ್ಮನಾಭ ಟೆಂಪಲ್ಗೆ. ಮಕರ ಸಂಕ್ರಾಂತಿಯ ಕಾರಣ ದೇವಸ್ಥಾನಕ್ಕೆ ಕಂಪ್ಲೀಟ್ ಆಗಿ ಲಕ್ಷದೀಪ ತರ ದೀಪ ಹಚ್ಚಿ ದೇವಸ್ಥಾನದ ರಥ ಬೀದಿ ಫುಲ್ ಕಂಪ್ಲೀಟ್ ಆಗಿ ದೀಪ ಬೆಳಗಿಸ್ತಾರೆ ಇಲ್ಲಿ. ನಂತರ ನಮ್ಮ ಪ್ರಯಾಣ ಮತ್ತೆ ಊರ್ ಕಡೆ ಹೋಗುವಂತ ಹೊರಟ್ವಿ. ಹಾಗೆ ಬರ್ಬೇಕಾದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ರು SI ಅವರು ಆರ್ಕೆಸ್ಟ್ರಾದಲ್ಲಿ ಒಂದು ಸಾಂಗ್ ಹಾಡ್ತಿದ್ರು ಅಯ್ಯಪ್ಪ ಸ್ವಾಮಿದು, ನೀವೇ ಕೇಳಿ. ಇವಾಗ ನಾವು ಇಲ್ಲಿ ಚೆಂಗನೂರು ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನಿಗೆ ವೇಟ್ ಮಾಡ್ತಾ ಇದ್ದೇವೆ. ಇನ್ನೂ ಬರಲಿಲ್ಲ, ಡಿಲೇ ಆಗಿದೆ. 11:10 ಅಂತಲೇ ಹೇಳಿದ್ದಾರೆ, ಇನ್ನೂ ಬರಲಿಲ್ಲ. ನಮ್ದು ಟ್ರೈನ್ ಇರುವಂತದ್ದು ಗರೀಬ್ ರಥ್ ಅಂತ. ಇನ್ನು ವೇಟ್ ಮಾಡ್ತಾ ಇದ್ದೀವಿ, ಕೂತು ಬೋರ್ ಆಗ್ತಾ ಇದೆ. ನಮ್ಮ ಟೀಮ್ ಮೆಂಬರ್ಸ್ ಇಲ್ಲಿದ್ದಾರೆ, ಬೋಗಿ ಮೆಂಬರ್ಸ್. ವೇಟ್ ಮಾಡ್ತಾ ಇದ್ದೇವೆ, ಇನ್ನೂ ಬರಲಿಲ್ಲ, ಗಂಟೆ ಆಯ್ತು.
ಹಾಗೆ ಹೇಳ್ತಾ ಅಂತೂ ಇಂತೂ ನಮ್ಮದು ಗರೀಬ್ ರಥ್ ಟ್ರೈನ್ ಬಂದೇ ಬಿಡ್ತು. ಇನ್ನೇನು ನಮ್ಮದು ಸೀಟ್ ನಂಬರ್ ಎಲ್ಲಿದೆ ಅಂತ ಹುಡ್ಕೋದೇ ಒಂದು ದೊಡ್ಡ ರಶಲ್ಲಿ ಒಂದು ದೊಡ್ಡ ಸಾಹಸ ಆಗಿತ್ತು. ಹಂಗೆ ನಮ್ಮ ಸೀಟೆಲ್ಲ ನೋಡಿಕೊಂಡು ಹುಡ್ಕೊಂಡು ಒಳಗೆ ಹೋಗ್ತಾ ಇದ್ದೇವೆ. ಆಲ್ರೆಡಿ ಎಲ್ಲ ಫುಲ್ ಸೀಟ್ ಬುಕ್ಕಿಂಗ್ ಆಗಿದ್ವು. ಹಾಗೆ ಒಂದು ಟ್ರೈನ್ ಬಗ್ಗೆ ವಿಶೇಷ ಹೇಳಲೇಬೇಕಾಗತ್ತೆ. ಇಲ್ಲಿ ಯಾರು ಬೇಕಾದರೂ ಆರಾಮ್ಸೆ ಹೇಗೆ ಬೇಕಾದರೂ ಜರ್ನಿ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇದೆ ಇವ್ರದ್ದು. ಮೇಂಟೆನೆನ್ಸು ಸರ್ವಿಸ್ ಆಗಿರ್ಬೋದು, ಪದೇ ಪದೇ ಬಂದು ಕ್ಲೀನಿಂಗ್ ಮಾಡೋದಾಗಿರ್ಬೋದು, ಎಲ್ಲ ಚೆನ್ನಾಗಿದೆ ಇವ್ರದ್ದು. ಮತ್ತು ಇನ್ನೊಂದು ನಾನು ನೋಡಿರೋಂಥ ವಿಶೇಷ ಏನಂದರೆ, ನಾರ್ಮಲಿ ನಾವು ಕಾರ್ ವಾಶಿಗೆ ಪಂಪ್ ಯೂಸ್ ಮಾಡ್ತೇವಲ್ಲ, ಆ ಪಂಪಲ್ಲಿ ಇವರು ಕಂಪ್ಲೀಟಾಗಿ ವಾಶ್ರೂಮು ಕ್ಲೀನಿಂಗು ಅಲ್ಲದೆ ಸೈಡಿರೋ ವಾಲ್ಸ್ ಆಗಿರ್ಬೋದು ಅಥವಾ ಕೆಳಗಡೆ ಫುಟ್ಬೋರ್ಡ್ ಆಗಿರ್ಬೋದು ಎಲ್ಲದು ನೀಟಾಗಿ ಪ್ರೆಷರ್ ವಾಷರಲ್ಲಿ ಕ್ಲೀನ್ ಮಾಡ್ತಾರೆ. ಇದೊಂದು ನಾನು ಫಸ್ಟ್ ಟೈಮ್ ನೋಡಿರೋಂಥದ್ದು ಈ ಥರ ಕ್ಲೀನಿಂಗು ಪ್ರೆಷರ್ ಪಂಪಲ್ಲಿ. ನಾರ್ಮಲಾಗಿ ಬಕೆಟಲ್ಲಿ ಬಂದು ನೀರು ಹಾಕ್ತಾರೆ, ಇದೆಲ್ಲ ನಾನು ನೋಡಿದ್ದೆ ಬಾಂಬೆಗೆಲ್ಲ ಹೋಗ್ಬೇಕಾದ್ರೆ ಈ ರತ್ನಗಿರಿ ಹತ್ರ ಎಲ್ಲ ಸ್ಟೇಷನಲ್ಲಿ ಯಾವ ಥರ ಕ್ಲೀನಿಂಗ್ ಮಾಡ್ತಾರೆ ನೋಡಿದ್ವಿ. ಹೊಸ ಅಪ್ಡೇಟ್ ಮಾಡಿದ್ದಾರೆ ಇವರೆಲ್ಲ, ಚೆನ್ನಾಗಿದೆ ಇದಂತೂ. ನೆಕ್ಸ್ಟ್ ಟೈಮ್ ಯಾರಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಈ ರಿಸರ್ವೇಷನ್ ಟಿಕೆಟ್ ತಗೊಂಡು ಆರಾಮ್ಸೆ ನೆಮ್ಮದಿಯಿಂದ ಹೋಗಿ ಬರ್ಬೋದು. ನಿಮಗೆ ಕ್ಲೀನಿಂಗ್ ಇದು ವೀಡಿಯೋ ತೆಗಿಬೇಕಂತ ನಾನು ಎಣಿಸಿದ್ದೆ, ಬಟ್ ಆಗಲಿಲ್ಲ. ಅಂದರೆ ನಮ್ಮ ಮ್ಯಾಂಗ್ಳೂರು ಜಂಕ್ಷನಲ್ಲಿ ಇಳಿದ ಕೂಡಲೇ ನಾನು ಆಲ್ರೆಡಿ ಶೂಟ್ ಮಾಡಬೇಕಂತ ಇಳಿದಿದ್ದೆ, ಬಟ್ ಆಲ್ರೆಡಿ ಅವ್ರದ್ದು ಕ್ಲೀನಿಂಗ್ ಎಲ್ಲ ಆಗಿತ್ತು. ಹಾಗೆ ಕೂತು ಬೋರ್ ಆದಾಗ ಸ್ಟೇಷನ್ ಬಂದಾಗ ನಾವು ಹೊರಗೆ ಇಳಿತಿದ್ವಿ, ಜರ್ನಿ ಮಾಡಿ ಸಾಕಾಗುತ್ತಂತ. ಸೊ ಹಾಗೆ ನಮ್ಮ ಕಸಿನ್ ಅವ್ರು ಸಹ ನಮ್ಮ ಜೊತೆ ಬಂದು ಹೊರಗಡೆ ಇಳಿದು ನಮ್ಮ ಜೊತೆ ಸಾಥ್ ಕೊಡ್ತಾಯಿದ್ರು. ಹಾಗೆ ಫುಲ್ ಜರ್ನಿನ ಅಂತೂ ದೇವರು ದರ್ಶನದಿಂದ ಹಿಡಿದು ಹೋಗಿ ಬರೋ ತನಕನೂ ಎಲ್ಲದೂ ಚೆನ್ನಾಗಿತ್ತು. ಫುಲ್ ಖುಷಿಯಾಗಿತ್ತು, ಮೈಂಡ್ ಫ್ರೀ ಆಗಿತ್ತು, ಪೀಸ್ಫುಲ್ ಪ್ಲೇಸು. ಹಾಗೆ ಹೇಳ್ತಾ ಈ ವ್ಲಾಗನ್ನು ಸ್ಟಾಪ್ ಮಾಡ್ತೇನೆ. ಹೋಪ್ ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಕೊಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಚೆನ್ನಾಗಿರೋ ವೀಡಿಯೋನ ಸ್ಟಾರ್ಟ್ ಮಾಡ್ತೇನೆ ನಾನು. ಥ್ಯಾಂಕ್ ಯು.